ನಮಸ್ಕಾರ, ಇದು ಕೆಜೆಫ್ ಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸುದ್ದಿ: ಮಾರ್ಚ್ 10 ಪಲ್ಸ್ ಪೋಲಿಯೋ ಡೇ. 23,309 ಮಕ್ಕಳಿಗೆ 4 ದಿನ ಸ್ಪೆಷಲ್ ಡ್ರೈವ್ ಪಲ್ಸ್ ಪೋಲಿಯೋಗೆ ಉದ್ಘಾಟನೆ ಕಾರ್ಯಕ್ರಮ ನಡೆದಿತ್ತು. ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ಪಾಲ್ಗೊಂಡಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್. ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ 10/3/2019 ಸಂಜೆ 5 ಗಂಟೆಯಿಂದ ಶುರುವಾಗಿದೆ. ಲೋಕಸಭಾ ಎಲೆಕ್ಷನ್ಗೋಸ್ಕರ ಎಂಪಿ ಎಲೆಕ್ಷನ್ ಕರ್ನಾಟಕದಲ್ಲಿ 2 ಫೇಸ್ ನಡೆಯಲಿಕ್ಕಿದೆ. 18 ಹಾಗೂ 23 ಏಪ್ರಿಲ್ ಕೋಲಾರ ಡಿಸ್ಟಿಕ್ ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ ನಡೆಯಲಿದೆ. ಗೀತಾ ರೋಡ್ ಕಿಂಗ್ ಜಾರ್ಜ್ ಹಾಲ್ ಪಾರ್ಕ್ ಅನ್ನ ವಿಸಿಟ್ ಮಾಡಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್. ವಿಸಿಟ್ ಮಾಡಿ ಶುದ್ಧತೆ ಇಲ್ಲ, ಎಲ್ಲಾ ಕಡೆ ಲೈಟ್ಸ್ ಹಾಕಬೇಕು, ಸೀನಿಯರ್ ಸಿಟಿಸನ್ ಗೆ ವಾಕಿಂಗ್ ಪಾತ್ ಮಾಡಬೇಕು, ಪಬ್ಲಿಕ್ ಟಾಯ್ಲೆಟ್ ಹಾಗೂ ಹಲವಾರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಸಿಎಂಸಿ ನ ಕಮಿಷನರ್ ಹತ್ರ ಹೇಳಿದ್ರು ಶಾಸಕರು. ಮಕ್ಕಳ ತಲೆವರ್ ವಿಕಾಸ್ ರತ್ನ ಲೇಟ್ ಡಾಕ್ಟರ್ ಎಂ ಭಕ್ತವತ್ಸಲಂ ಮೆಮೋರಿಯಲ್ ಫ್ರೀ ಹೆಲ್ತ್ ಕ್ಯಾಂಪ್ ನಡೆದಿತ್ತು ಹ್ಯಾಂಡರ್ಸನ್ ಪೇಟೆಯಲ್ಲಿ. ಇದರಲ್ಲಿ ಪಾಲ್ಗೊಂಡಿದ್ರು ಡಾಕ್ಟರ್ ಅರಿವಯಗನ್, ಚಿತ್ರಾ ಭಕ್ತವತ್ಸಲಂ ಎಕ್ಸ್ ಎಂಸಿ, ದಯಾನಂದ್ ಎಕ್ಸ್ ಸಿಎಂಸಿ ನ ಪ್ರೆಸಿಡೆಂಟ್ ಹಾಗೂ ಕಾರ್ತಿಕ್ ಭಕ್ತವತ್ಸಲಂ. 14 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಹಿಳೆಯರಿಗೆ 5 ಲಕ್ಷ ಒಂದೊಂದು ಗ್ರೂಪ್ಗೂ ಹಾಗೂ 4 ಗ್ರೂಪ್ಗೆ 3 ಲಕ್ಷ ಡಿಸಿಸಿ ಬ್ಯಾಂಕ್ ನ ಲೋನ್ ಬಾಂಡ್ ಅನ್ನು ವಿತರಣೆ ಮಾಡಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್ ಕೋರ್ ಮ್ಯಾಂಡಲ್ ಅಲ್ಲಿ. ಇದನ್ನು ನೋಡೋಣ ಇವತ್ತಿನ ಸುದ್ದಿ. ಕಾರ್ಯಕ್ರಮ ಪೋಲಿಯೋ ಮುಕ್ತ ಭಾರತ ಆಗಿದೆ, ಯಶಸ್ವಿಯಾಗಿ ಆಗಿದೆ. ಈ ಕಳೆದ ನಮಗೆ 5 ವರ್ಷಗಳಿಂದ ಸತತವಾಗಿರುವಂಥ ಪ್ರಯತ್ನ ಮಾಡಿದಾಗ ಭಾರತ ಇವಾಗ ಪೋಲಿಯೋ ಮುಕ್ತ ಭಾರತ ಆಗಿದೆ. ಆದರೆ ನಾವು ಎಂಥ ಸಂದರ್ಭದಲ್ಲೂ ಕೂಡ ಇದನ್ನು ಚಾಲನೆಯಲ್ಲಿ ಇಡಬೇಕಂದ್ರೆ ಹುಟ್ಟೋ ಮಗುವಿಂದ 5 ವರ್ಷದ ಒಳಗಡೆ ಇದು ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ ಅನ್ನೋವಂಥ ದೂರದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಸದಾ ಚಾಲನೆಯಲ್ಲಿರುತ್ತೆ. ಮತ್ತು ಈ ಕಾರ್ಯಕ್ರಮನ ನಾವು ತಾಲೂಕು ಹಂತದಲ್ಲಿ ತಾಲೂಕಿನ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಶಿವಕುಮಾರ್ ಸರ್ ಅವರು ಮತ್ತು ರೋಟರಿ ಕ್ಲಬ್ ಸಂಘದ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ರೋಟರಿ ಕ್ಲಬ್ದ ಸಂಸ್ಥೆಯ ವಿಶೇಷವಾಗಿ ಅವರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟು ಅವರು ವಾಲಂಟ್ರಿ ಆರ್ಗನೈಸೇಷನಲ್ಲಿ ಹೆಚ್ಚಿನ ಮಹತ್ವ ಅಂದರೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಇವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಿ ಎಲ್ಲಿ ಇಲಾಖೆಯಿಂದ ಮಾಡೋಕ್ಕಾಗದೇ ಇರುವಂಥ ಸಾಧನೆನ ಇವರು ಕೈ ಜೋಡಿಸಿದಾಗ ಯಶಸ್ವಿಯಾಗಿದೆ ಅಂತ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಸರ್ಕಾರದ ಜೊತೆಯಲ್ಲಿ ಏನೇ ಕಾರ್ಯಕ್ರಮಗಳನ್ನ ತಂದಾಗ ವಾಲಂಟರಿ ಆರ್ಗನೈಸೇಷನ್ಸ್ ಅವರು ಮನಸ್ಫೂರ್ತಿಯಾಗಿ ದೇಶದ ಸಮಸ್ಯೆ ಇದು ನಮ್ಮ ರಾಷ್ಟ್ರದ ಸಮಸ್ಯೆ, ನಾವೆಲ್ಲನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಇಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿಗೆ ಜನಗಳಿಗೆ ಯಾರಿಗೆ ತಿಳುವಳಿಕೆ ಇರಲ್ಲ ಆ ಹಂತದಲ್ಲಿ ಮುಟ್ಟಿಸ್ಬೇಕಂದ್ರೆ ಈಗ ನಮ್ಮ ತಾಲೂಕಿನಲ್ಲೂ ಕೂಡ 23,309 ಮಕ್ಕಳಿಗೆ ಪೋಲಿಯೋ ಲಸಿಕೆಗಳನ್ನ ಹಾಕಿಸುವಂಥ ಜವಾಬ್ದಾರಿ ಇದೆ. ಇವತ್ತು ತಾಲೂಕಿನಲ್ಲಿ ಜವಾಬ್ದಾರಿ ತಗೊಂಡಿರುವಂಥ ಸುನಿಲ್ ಡಾಕ್ಟರ್ ಅವ್ರಿಗೂ ಕೂಡ ಇಲ್ಲಿ ನೀವು ಜವಾಬ್ದಾರಿಯಲ್ಲಿದ್ದೀರಲ್ವಾ, ಈ ತಾಲೂಕಿಗೆ ಉಸ್ತುವಾರಿ ನೀವಿದ್ದೀರಲ್ವ? ಹೌದು. ಅವರು ಮತ್ತೆ ನೋಡಲ್ ಅಧಿಕಾರಿಯವರಾಗಿರುವಂಥ ಭಾರತಿ ಮೇಡಮ್ ಅವರಿಗೂ ಕೂಡ ಮತ್ತೆ ನರ್ಸಿಂಗ್ ಸ್ಟೂಡೆಂಟ್ಸ್ ಯಾರು ಬಂದಿದ್ದಾರೆ ಇವತ್ತು ಅವರು ರೋಟರಿ ಕ್ಲಬ್ನ
ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ಹಾಸ್ಪಿಟಲ್ನ ಸಿಬ್ಬಂದಿಯವರು ಇರ್ಬೋದು, ಮತ್ತೆ ನಮ್ಮ ಪೌರಾಯುಕ್ತರು ಕೂಡ ಜವಾಬ್ದಾರಿಯಾಗಿರುವಂಥ ಎಷ್ಟೊಂದು ಕೆಲಸಗಳನ್ನ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿದ್ದಾರೆ. ಇದೆಲ್ಲ ನಮ್ದು ಸರ್ಕಾರದ ಹಂತದಲ್ಲಿರುವಂಥ ಜವಾಬ್ದಾರಿ ಸ್ಥಾನಗಳಿವೆಲ್ಲ. ಇದನ್ನ ಹಂತ ಹಂತವಾಗಿ ನಾವು ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೈಗೂಡಿಸಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. நான் இந்த ஸ்கூலில் தான் படித்தது. இந்த ஸ்கூலில் படித்து இந்த வந்தபோது என்னோட மாமா ஞாபகம் தான் வருது. தாய் மாமன் திரு டாக்டர் பக்தவச்சலம் என்னோட கையை பிடிச்சி எட்டுன்னு வந்து ஸ்கூலுக்கு விட்டுட்டு போவார். கிளாஸில் போகாத நாளெல்லாம் வீட்டில் படுத்துட்டு இருக்கும்போது என்னை வந்து கையை பிடிச்சி இட்டுன்னு வந்து ஸ்கூலுக்கு சேர்க்குவார். அந்த லாஸ்ட் கிளாஸில் நான் படித்தது தமிழ் மீடியம் தான் படித்தேன், இந்த ஸ்கூலில் தான். அதனால இது என்னோட ஃபேமிலி ஃபங்க்ஷன். என்னோட தாய் மாமாவோட நினைவு மருத்துவ முகாம், வேறு யாரும் இல்லை. டைம் அதிகம் இல்லை. மெடிக்கல் பற்றி 2 ஃபியூ லைன்ஸ். ஏன்னா நிறைய பேர் இங்கே வசதி இல்லை, கார்டியாக் ப்ராப்ளம் வந்தால் வசதி இல்லை. வரவங்க என்ன பண்ணுறாங்க, கோலாருக்கு போகிறாங்க. கோலாரில் என்ன பண்ணுறாங்க, முதல்ல காசு கட்ட வைக்கிறாங்க. காசு கட்ட வச்சுட்டு காசு எவ்வளோ பணம் பிடுங்க முடியுமோ, காசு பணம் எவ்வளோ பிடுங்க முடியுமோ அதெல்லாம் பிடுங்கிட்டு தேவையில்லாத மருத்துவம் எல்லாம் அங்கே பார்த்துட்டு இருக்காங்க. அதனால கோலாருக்கு போறதை தவிர்க்க வேண்டும் என்று மிகவும் தாழ்மையுடன் கேட்டுக்கொள்கின்றேன். முடிஞ்சா லோக்கல் டாக்டர் கிட்ட போங்க. முடிஞ்சா ஸ்டேபிள் இருந்தா பெங்களூர் ரீச் ஆகிறதுக்கு முடிஞ்சா பெங்களூருக்கு வந்துருங்க. உங்ககிட்ட கார்டு இருக்குதோ இல்லையோ, கார்டு இருந்தாலும் ஃப்ரீயா பண்ணி கொடுக்குறேன், கார்டு இல்லாக்கட்டையும் ஃப்ரீயா பண்ணி கொடுக்குறேன். அது எவ்வளோனா ஆகட்டும். ஏன்னா கோலாருக்கு போனாக்கா முதல்ல கார்டை பத்தி எல்லாம் கேட்கறது இல்லை. ஏன்னா கோலார் ஹாஸ்பிட்டலில் அந்த ஃபெசிலிட்டி இருக்கு. பிபிஎல் கார்டு இருந்தால் எல்லாருக்கும் ஃப்ரீயா ட்ரீட்மெண்ட் கொடுக்கணும் அப்படின்னு சொல்லிட்டு ஃபெசிலிட்டிஸ் இருக்கு. அதை பத்தி கேட்கறதே இல்லை. கார்டு இருக்குதா இல்லையே, அட்மிஷன் ஐசியூல அட்மிஷன் பண்ணிட்டு காசு எது கட்ட வச்சுட்டு அப்புறமா கட்டிட்ட பிறகு திருப்பி வாபஸ் கொடுக்கறது இல்லை காசு. அப்புறமா கார்டு, அதுவும் சொன்னா தான் அந்த கார்டு பிபிஎல் கார்டு இருக்கிறவங்களுக்கு கவர்மெண்ட்ல இருந்து ஃப்ரீயா சர்ஜரி பண்ணணும்னு சொல்லிட்டு ஃப்ரீயா சர்ஜரி பண்ணோம், ஃப்ரீயா ஆஞ்சியோபிளாஸ்டி பண்ணணும்னு சொல்லிட்டு எல்லா வசதியும் இருக்காங்க. பட் அது அவங்க யூட்டிலைஸ் பண்றது இல்லை. ஏன் காசு பண்ணணும் உங்களுக்கு தெரியறது இல்லை, நீங்களும் கேட்கறது இல்லை, பயம் கொடுத்துட்றாங்க. போனோம் இன்னும் 5 நிமிஷத்துல ஆஞ்சியோபிளாஸ்டி பண்ணலனாக்கா செத்துடுவாங்க. நீங்க என்ன பண்றீங்க, என்னன்னா ஆச்சு காசு பணம் வச்சு அடகு வச்சு எடுத்துன்னு வந்து கொடுத்துட்றோம் அப்படின்னு சொல்லிட்டு காசு கட்டிடுறீங்க. ஏன் கட்டணும்? பிபிஎல் கார்டு இருக்கிறவங்களுக்கு கோலார் ஹாஸ்பிட்டல்ல அந்த ஃபெசிலிட்டிஸ் இருக்கு, ஃப்ரீயா ட்ரீட்மெண்ட் கொடுக்கணும்னு சொல்லிட்டு அதை யூஸ் பண்ணுங்க. அப்படி முடியலையா, ஸ்டேபிள் இருந்தா பெங்களூருக்கு வாங்க, நான் பாத்துக்கிறேன். ஏன் கட்ட வராத ஜெயதாவாக்கு போங்க, கார்டை வச்சு எல்லாம் ஃப்ரீயா ட்ரீட்மெண்ட் கொடுக்குறாங்க. அதை விட்டுட்டு லட்சமா கட்டி அவங்ககிட்ட போய் கட்டிட்டு அதுவும் ப்ராப்பர் ட்ரீட்மெண்ட் இல்லை. ஒரு 2 ஸ்டென்ட் போடுறதுக்கு 1 ஸ்டென்ட் போட்டுட்டு திருப்பி வான்னு கூப்பிடுறாங்க. குருஸ்ரீ என்னோட க்ளோஸ் ஃப்ரெண்ட். எல்லா கேம்புக்கும் அவர் தான் மெடிசன் கொடுக்குறது. இந்த கேம்புக்குன்னு இல்லை, 10 வருஷமா கேம்ப் பண்ணும் போதெல்லாம் அவர் தான் மெடிசன் கொடுக்குறது. மெடிசன் ஆயிடுச்சு, நான் என்ன பண்றாரு, அவங்கள அட்ரஸ் வாங்கிக்கின்னு மெடிசன் அனுப்பிச்சு கொடுக்குறாரு குருஸ்ரீ. அது எனக்கு தெரியும். முக்கியமா வார்டு நம்பர் 34ல இருக்கிற ரெசிடென்ட்ஸ்க்கு இன்னைக்கு சொல்றோம், நம்ம குருஸ்ரீயும் நானும் சேர்ந்து இதுக்கு மேலே இங்கே ஏதாவது ஒரு ஹார்ட் சர்ஜரி பண்ணோன்னா அதுக்கான எக்ஸ்பெண்டிச்சர் ஆஃப் ஃபெசிலிட்டிஸையும் நாங்கள் பண்ணி கொடுக்குறோன்ற ஒரு கேரண்டியை நாங்கள் இன்னைக்கு கொடுக்குறோம். இதை நீங்கள் யூஸ் பண்ணிக்கோங்க. ಹೃದಯ ಭಾಗದಲ್ಲಿದೆ, ಅಂದರೆ ಆರ್ಟ್ ಅಂತ ಟೌನಲ್ಲಿದೆ. ಇಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ಗೆ, ಮಕ್ಕಳಿಗೆ ಜಿಮ್ ಎಕ್ವಿಪ್ಮೆಂಟ್ಸು ಎಲ್ಲ ಥರ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಾನು ಪ್ರಪೋಸ್ ಮಾಡಿದ್ದೀನಿ. ಅದಕ್ಕೆ ಈ ಬುಷಸ್ಸು ಇವೆಲ್ಲ ಕಟ್ ಮಾಡಿಸ್ಬಿಟ್ಟಿನಿ. ಏನಿದೆ ಬುಷಸ್ ಎಲ್ಲ. ಇಲ್ಲಿ ಒಂದು ಟಾಯ್ಲೆಟ್ ಒಂದು ಕಡೆ ಟಾಯ್ಲೆಟು, ಇನ್ನೊಂದು ಕಡೆ ಸೀನಿಯರ್ ಸಿಟಿಸನ್ಸ್ಗೆ ಉಪಯೋಗ ಆಗೋಂಗೆ, ಮಕ್ಕಳಿಗೆ ಉಪಯೋಗ ಆಗೋಂಗೆ 4 ಎಕ್ಸಿಟ್ ಇರುತ್ತೆ. ಇನ್ ಆ್ಯಂಡ್ ಔಟ್ 4 ಜಾಗದಲ್ಲಿರುತ್ತೆ. ಅದಾದಮೇಲೆ ಇಲ್ಲಿ RO ಪ್ಲ್ಯಾಂಟ್ ಒಂದು, ಟಾಯ್ಲೆಟ್ ಫೆಸಿಲಿಟೀಸ್ ಒಂದು, ಇದು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಬೇಕಂತ ಒಂದು 3 crores ಗೌರ್ಮೆಂಟ್ಗೆ ಪ್ರಪೋಸ್ ಮಾಡಿದ್ದೀನಿ. ಶಿವಳ್ಳಿ ಮಿನಿಸ್ಟ್ರ್ ಅವ್ರಿಗೆ ಇದು ಪ್ರಪೋಸ್ ಮಾಡಿದಾಗ ಅವಾಗ ರಮೇಶ್ ಜಾರಕಿಹೊಳಿ ಸರ್ ಕೊಟ್ಟಿದೆ. ಆಲ್ಮೋಸ್ಟ್ ಅದೇನು ಅಪ್ರೂವಲ್ ಸ್ಟೇಜಲ್ಲಿದೆ. ಅಲ್ಲಿವರೆಗೂ ಇಲ್ಲಿ
ಆ್ಯಕ್ಟಿವಿಟೀಸ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಮಾಹಿತಿ ಬಂದಿದೆ. ಸೊ ಅಲ್ಲಿವರೆಗೂ ಅಂಥವು ಏನೂ ಆ್ಯಕ್ಟಿವಿಟೀಸ್ನ ಆಗಬಾರ್ದು. ಯಾಕಂದರೆ ಇದು ಯಾರೇ ಬಂದರೂ ನಮ್ಮದು KGF ಟೌನ್ ಒಳಗಡೆ ಬಂದರೆ ಇಂಥದ್ದೊಂದು ಒಳ್ಳೆ ಪಾರ್ಕ್ ಇದೆ, ಕುತ್ಕೊಬೋದು ಅಂತ. ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಬಂದರೂ ಸಂಜೆ ಬರಲಿ ಬೆಳಗ್ಗೆ ಬರಲಿ ಕುತ್ಕೊಳ್ಳೋದಕ್ಕೆ ಎಲ್ಲ ಸೈಡ್ಸಲ್ಲೂ ವಾಕಿಂಗ್ ಆದಮೇಲೆ ಒಂಥರ ರೆಸ್ಟ್ ಮಾಡಲಿಕ್ಕೆ ಒಂದು ಇದು ಮತ್ತು ಗ್ರೀನರೀಸ್ ಇರಬೇಕು. ಸೊ ಅದಕ್ಕೆ ಪ್ರಪೋಸ್ ಮಾಡಿದ್ದೀನಿ. ಇದು ಮೇಂಟೆನೆನ್ಸ್ ಇಲ್ಲ, ನೋಡ್ತಾ ಇದ್ದೀನಲ್ಲ, ಮೇಂಟೆನೆನ್ಸ್ ಇಲ್ಲ. ಯಾರು ಮೇಂಟೈನ್ ಮಾಡೋಕ್ಕಾಗಲಿ, ಡೆವಲಪ್ಮೆಂಟ್ ಯೂಸ್ ಆಗಲಿ ಅಷ್ಟೇ. ಎಲ್ಲ ವಿಚಾರಿಸಿದೆ ಇದೆಲ್ಲ ಸರ್ಕಾರದ ಸ್ಪೋರ್ಟ್ಸ್ ಇದ್ದಿದ್ದು ಮೇಡಮ್. ವಾಲಿಬಾಲ್ ಇದೆಲ್ಲ ತುಂಬ ಹಿಸ್ಟ್ರಿನೇ ಇದೆ. ವಾಲಿಬಾಲ್ ಸ್ಪೋರ್ಟ್ಸ್ ಎಲ್ಲ ಇವರೆಲ್ಲ ಆಡ್ತಾ ಇದ್ದಿದ್ದೆ. ಯಾಕೆ ನಾವು ಇಷ್ಟೆಲ್ಲ ಎಲ್ಲ ಸೇರಿ ಮಾಡಬೇಕಂದ್ರೆ ಇಲ್ಲಿ ಆರೋ ಪ್ಲಾಂಟ್ ಬರುತ್ತೆ, ಆಮೇಲೆ ಟಾಯ್ಲೆಟ್ಸ್ ಒಂದು ಕಾರ್ನರಲ್ಲಿ ಬರುತ್ತೆ. ಮಾರ್ನಿಂಗ್ ಗೇಟ್ ಓಪನ್ ಮಾಡೋದು ವಾಚ್ ಮ್ಯಾನಿಂದ ಎಲ್ಲ ಇಟ್ಟು ಇಲ್ಲಿ ಒಂದು 3 months 6 months ಒಳಗಡೆ ಇದನ್ನೆಲ್ಲ ತುಂಬ ಇತ್ತು. ಆರೋ ಪ್ಲಾಂಟ್ಸು ಬರುತ್ತೆ. ಪಾರ್ಕ್ ಡೆವಲಪ್ಮೆಂಟ್ ಇರುತ್ತೆ, ಚಿಲ್ಡ್ರನ್ ಪಾರ್ಕ್ ಥರ ಇರುತ್ತೆ, ಸೀನಿಯರ್ ಸಿಟಿಸನ್ಗೆ ಪಾರ್ಕ್ ಇರುತ್ತೆ. ಸಂಜೆ ಕುತ್ಕೊಳ್ಳೋದು ಅಪ್ ಟು 8 o'clock. ಮಾರ್ನಿಂಗ್ 6ಗೆ 5:30ಗೆ ಓಪನ್ ಆದರೆ ಗೇಟು, ಸಂಜೆ 8 o'clockವರೆಗೂ ಇಲ್ಲಿ ಯಾರು ಬಂದ್ರೂ ಅದು ಗೊತ್ತಾಗುತ್ತೆ ಯಾರು ಬಂದಿದ್ದಾರೆ ಅಂತ. ಆ ಥರ ಕಂಪ್ಲೀಟ್ CMC ನಮ್ಮ ಡೆವಲಪ್ಮೆಂಟು ವಿಲ್ ಟೇಕ್ ದ ಪೊಲೀಸ್ ಸಪೋರ್ಟ್ ಆಲ್ಸೋ. ಇದು ಒಂದು ಒಳ್ಳೆ ಪಾರ್ಕ್ ಆಗಬೇಕು, ಎಲ್ಲರಿಗೂ ತುಂಬ ಜನ ಪಬ್ಲಿಕ್ ಉಪಯೋಗ ಆಗಬೇಕು. ಎಲ್ಲರೂ ಆ ದೃಷ್ಟಿಯಿಂದ ಇದನ್ನೆಲ್ಲ ಏನಿದೆ ಇದರದೆಲ್ಲ ಪೇಪರ್ಸ್ ತೆಗೆಸಿ ಸರ್ಕಾರದ ಹಂತದಲ್ಲಿ ಇದೊಂದು ಪ್ರಾಪರ್ಟಿ ಡೆವಲಪ್ ಮಾಡುವಾಗ ಏನೇನು ಸರ್ಕಾರದ್ದು ಯಾವ ಥರ ಇದು ಕಂಟ್ರೋಲ್ ಇಟ್ಕೋಬೇಕು ಸರ್ಕಾರದೆಲ್ಲ ನೋಡಿ ಮಾಡ್ತಾರೆ. ಅದೇ ನೀವು ಹೇಳ್ತಾ ಇರೋದು ಬರೀ ಪಾರ್ಕ್ ಮಾತ್ರನಾ, ಎಷ್ಟಿದೆ ಇದು ಪಬ್ಲಿಕ್ ಅಂತ? ಈ ಕಡೆ RO ಪ್ಲಾಂಟ್ ಬರ್ಬೋದು, ಆ ಕಡೆ ಮಕ್ಕಳಿಗೆ ಆಟದ ಗ್ರೌಂಡ್ ಬರ್ಬೋದು, ಮತ್ತು ತರಕಾರಿ ಮಾರ್ಕೆಟ್. ಯಾರನ್ನ ಬಂದವರು ಒಂದ್ಸಲ ಇಲ್ಲಿ ಎಂಟ್ರಿ ಆದಮೇಲೆ ಅವರೆಲ್ಲ ಮತ್ತೆ ಮಾರ್ಕೆಟ್ಗೆ ಹೋಗ್ಬಾರ್ದು. ಆ ಥರ ಮೇಡಮ್ ಅವರ ಐಡಿಯಾ. ಸಪ್ರೇಟ್ ಜಿಮ್ಮು, ಲೇಡೀಸ್ ಬೇರೆ, ಜೆಂಟ್ಸ್ ಬೇರೆ, ಅದಕ್ಕಿಂತ ಅಕಾಮಿಡೇಷನ್ ಆಗುತ್ತೆ. ನಿಮ್ಗೇನು ತೊಂದರೆ ಈ ಮಾತಂಗ ಆಗ್ಬೋದು ಮೇಡಮ್ ಅವರಿಗೆ, ಬಟ್ ಅದಕ್ಕೆ ಯಾವುದೂ ತೊಂದರೆ ಆಗಲ್ಲ. ಫೆನ್ಸಿಂಗ್ ಥರ ಮಾಡಿಬಿಡೋಣ, ಕಂಪ್ಲೀಟ್ ಫೆನ್ಸಿಂಗ್ ಮಾಡಿ ಬೇರೆ ಎಂಟ್ರಿ ಸಿಕ್ಬಿಟ್ಟು ಫಾರ್ಮಲ್ ಫೆನ್ಸಿಂಗ್ ಇದೆಯಲ್ಲ ತೆಗೆದುಬಿಟ್ಟು ಬೇರೆ ಇನೋವೇಟಿವ್ ಟೈಪ್. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF VTV ಸುದ್ದಿಗಳು. ಮರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು KGF ನ ಪ್ರೊಫೆಷನಲ್ ಅಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.